ಸ್ನೇಹಿತರೆ ನಮಸ್ಕಾರ. ಸುದೀಪ್ ಅವರ ಮಗಳು ಸಾನ್ವಿ ಸುದೀಪ್ ಅವರ ಬೆನ್ನ ಮೇಲೆ ಗಣೇಶನ ಟ್ಯಾಟೂ ಹಾಕಿಸ್ಕೊಂಡಿರೋದ್ರ ಬಗ್ಗೆ ಭಾರಿ ಚರ್ಚೆಗಳು ನಡೀತಾ ಇದ್ದಾವೆ. ಧಾರ್ಮಿಕವಾಗಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ದಾರೆ. ಈಗ ಪ್ರಮುಖವಾಗಿ ಈ ರೀತಿ ಗಣೇಶನ ಟ್ಯಾಟೂವನ್ನು ಹಾಕಿಸ್ಕೊಂಡು ಒಂದು ರೀತಿಯಲ್ಲಿ ಹಿಂದೂ ಧರ್ಮಕ್ಕೆ ಅವಮಾನಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಕೆಲವರು ಹೇಳ್ತಾ ಇದ್ದರೆ, ಇನ್ನು ಕೆಲವರು ಅದು ಅವರ ನಂಬಿಕೆಗೆ ಸಂಬಂಧಪಟ್ಟಂಥ ವಿಚಾರ. ಟ್ಯಾಟೋ ಒಂದು ಹಾಕಿಸ್ಕೊಂಡಿರೋದ್ರಿಂದ ನಂಬಿಕೆ ಅಥವಾ ಧಾರ್ಮಿಕ ನಂಬಿಕೆಗಳು ಹಾಳಾಗ್ತದೆ, ಸಂಪ್ರದಾಯಗಳು ಹಾಳಾಗ್ತದೆ ಅಥವಾ ಧಕ್ಕೆ ತಂದರು ಈ ರೀತಿಯಾದಂಥ ಮಾತುಗಳು ಸರಿಯಾಗೋದಿಲ್ಲ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಕೆಲವರು ಇವೆಲ್ಲವನ್ನು ಕೂಡ ಭಕ್ತಿಗಳನ್ನು ಭಾವಗಳನ್ನು ತೋರಿಸ್ಕೊಳ್ಬಾರ್ದು ಅಂತಲೂ ಕೂಡ ಹೇಳಿದರೆ, ಇನ್ನು ಕೆಲವರು ನನ್ನ ಪ್ರೀತಿಯನ್ನು ನನ್ನ ದೇವರಿಗೆ ಅಥವಾ ನನ್ನ ಇಷ್ಟದ ದೈವಕ್ಕೆ ಯಾರಿಗೋ ಒಬ್ಬರಿಗೆ ತೋರಿಸ್ಕೊಳ್ಳೋದ್ರಲ್ಲಿ ಏನಿದೆ. ಈಗ ನಮಗೆ ಯಾರನ್ನ ಇಷ್ಟ ಆಗ್ತದೆ ಅವ್ರ ಚಿತ್ರವನ್ನು ಅಥವಾ ಅವ್ರಿಗೆ ಸಂಬಂಧಪಟ್ಟಂತಹ ಒಂದು ಫೋಟೋಸ್ಗಳನ್ನು ನಾವು ಟ್ಯಾಟೋ ಹಾಕಿಸ್ಕೊಳ್ಳೋದು ಕಾಮನ್ನು. ಹಾಗೆಯೇ ಕೆಲವೊಂದಷ್ಟು ಸಿಂಬಲ್ಗಳನ್ನು ಹಾಕಿಸ್ಕೊಳ್ತಾರೆ. ಅದೇ ರೀತಿ ಇದರಲ್ಲೇನೂ ಕೂಡ ಇಲ್ಲ ಅನ್ನುವಂಥದ್ದು. ಇನ್ನು ಕೆಲವರು ಹೇಳ್ತಾರೆ ಇಲ್ಲ ರೀ ಅದು ತಪ್ಪಾಗುತ್ತೆ ಅಂತ ಹೇಳಿ. ಬಟ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಟ್ಯಾಟೋಗಳನ್ನು ಹಾಕಿಸ್ಕೊಳ್ಳೋದು, ಅದರಲ್ಲೂ ಕೂಡ ಈ ರೀತಿ ದೇವರ ಟ್ಯಾಟೋಗಳನ್ನು ಹಾಕಿಸ್ಕೊಳ್ಳೋದು ಅಥವಾ ಬೇರೆ ಬೇರೆ ಸಿಂಬಲ್ಗಳನ್ನು, ಧಾರ್ಮಿಕ ಪದ್ಧತಿಯ ಸಿಂಬಲ್ಗಳನ್ನು ಹಾಕಿಸ್ಕೊಳ್ಳೋದು, ಇದು ಭಾರಿ ದೊಡ್ಡ ಪರಿಣಾಮವನ್ನು ಬೀರ್ತವೆ ಕೆಲವೊಂದು ಸಲ ಅನ್ನುವಂಥದ್ದನ್ನು ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹಾಗಾದರೆ ಯಾವ ರೀತಿ ಏನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ನಮ್ಮ ದೇಹ ಅನ್ನೋದು ಒಂದು ದೇವಸ್ಥಾನ ಇದ್ದಂತೆ. ಅಲ್ಲಿ ಹೇಗೆ ಬೇಕಾದರೂ ಕೂಡ ನಾವು ಇರಬಹುದು. ದೇಹವನ್ನು ಚೆನ್ನಾಗಿಟ್ಕೊಂಡ್ರೆ ನಮ್ಮ ಇಡೀ ಮನಸ್ಸಿನಿಂದ ಹಿಡಿದು ಅಡಿಯಿಂದ ಮುಡಿಯವರೆಗೆ ಎಲ್ಲದೂ ಕೂಡ ಚೆನ್ನಾಗಿರ್ತದೆ. ನಮ್ಮ ದೇಹ ಕೆಟ್ಟದಾಗಿತ್ತು ಅಂತ ಹೇಳಿದ್ರೆ ಆರೋಗ್ಯದಿಂದ ಹಿಡಿದು ಪ್ರತಿಯೊಂದರ ಮೇಲೂ ಕೂಡ ಪರಿಣಾಮವನ್ನು ಬೀರ್ತದೆ. ಹಾಗೆಯೇ ನಮ್ಮ ದೇಹದ ಮೇಲೆ ನಡೆಯುವಂತಹ ಕೆಲವೊಂದಷ್ಟು ಈ ವಿಚಿತ್ರಗಳು ಅಥವಾ ಘಟನೆಗಳು ಅಥವಾ ಬೇರೆ ಬೇರೆ ರೀತಿಯಾದಂತಹ ಕೆಲಸಗಳನ್ನು ನಾವೇ ಮಾಡ್ಕೊಳ್ಳೋದು, ಅದರಲ್ಲೂ ಕೂಡ ಈಗ ಟ್ಯಾಟೋ ಹಾಕಿಸ್ಕೊಳ್ಳೋದು, ಹಚ್ಚೆ ಹಾಕಿಸ್ಕೊಳ್ಳೋದು ಇವೆಲ್ಲವೂ ಕೂಡ ಇದೆಯಲ್ಲ. ಈ ಹಚ್ಚೆ ಹಾಕಿಸ್ಕೊಳ್ಳೋದೆಲ್ಲದು ಕೂಡ ಇವತ್ತು ನಿನ್ನೆದಲ್ಲ, ಆ ಕಾಲದಿಂದನೂ ಕೂಡ ಇದೆ. ಬಟ್ ಆದರೆ ಆ ರೀತಿ ಹಾಕಿಸ್ಕೊಳ್ಳೋದಕ್ಕಿಂತ ಮುಂಚೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರ ಕೊಡುವಂತಹ ಮುನ್ನೆಚ್ಚರಿಕೆ. ಯಾಕೆ ಅಂತೇಳಿ ಕೇಳಿದ್ರೆ, ಕೆಲವೊಂದಷ್ಟು ಟ್ಯಾಟೋಗಳು ತುಂಬ ಅಪಾಯಕಾರಿಯಾಗಿರ್ತವೆ. ಕೆಲವೊಂದಷ್ಟು ಟ್ಯಾಟೋಗಳು ಜೀವನದ ದಿಕ್ಕನ್ನೇ ಗುರಿಯನ್ನೇ ಬದಲಾಯಿಸಿ ಬಿಡ್ತವೆ. ಕೆಲವೊಂದು ಟ್ಯಾಟೋಗಳು ಯಾರನ್ನಾದರೂ ಕೂಡ ತಲೆ ಕೆಳಗೆ ಮಾಡುವಂತಹ ಶಕ್ತಿ ಕೂಡ ಇರ್ತವೆ. ಯಾಕಂತ ಹೇಳಿದ್ರೆ ನೋಡೋದಕ್ಕೆ ಹೇಳೋದಕ್ಕೆ ಅದು ಜಸ್ಟ್ ಸಿಂಪಲ್ ಟ್ಯಾಟೋ, ಬಟ್ ಅದರ ಹಿಂದೆ ಇರುವಂಥ ಶಕ್ತಿ ಸಾಮರ್ಥ್ಯ ಮತ್ತು ಅದು ಒಂದು ರೀತಿಯಲ್ಲಿ ಧಾರ್ಮಿಕವಾಗಿ ಭಾರಿ ರೀತಿಯಾದಂಥ ಪರಿಣಾಮವನ್ನು ಬೀರುವಂಥ ಚಾನ್ಸಸ್ ಇರ್ತದೆ ಅನ್ನೋದು ಕೆಲವರ ಅಭಿಪ್ರಾಯ. ಈಗ ಕಿಚ್ಚ ಸುದೀಪ್ ಅವರ ಮಗಳು ಸಾನ್ವಿ ಸುದೀಪ್ ಅವರ ವಿಚಾರಕ್ಕೆ ಬರೋದಾದರೆ, ಮೊನ್ನೆ ಅವರು ಗಣೇಶನನ್ನು ತಮ್ಮ ಬೆನ್ನ ಮೇಲೆ ಟ್ಯಾಟೋವನ್ನು ಹಾಕಿಸ್ಕೊಂಡಿದ್ದಾರೆ. ಇದರ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಶೇರ್ ಮಾಡಿದರು. ಇದು ಭಾರಿ ಚರ್ಚೆಗೆ ಹಲ್ಚಲ್ಗೆ ಕಾರಣ ಆಯಿತು. ಕೆಲವರು ಈ ಟ್ಯಾಟೋವನ್ನು ನೋಡಿ ಸುಂದರವಾಗಿದೆ ಅಂತ ಹೇಳ್ಬಿಟ್ಟು ಪಾಸಿಟಿವ್ ಆಗಿ ಹೇಳಿದರೆ, ಇನ್ನು ಕೆಲವರು ದೇವರ ಟ್ಯಾಟೋವನ್ನು ಹೀಗೆಲ್ಲ ಯಾರಾದರೂ ಹಾಕಿಸ್ಕೊಳ್ತಾರಾ, ಇದೆಲ್ಲ ಬೇಕಿತ್ತಾ, ಸೆಲೆಬ್ರಿಟಿಯಾಗಿ ಈ ರೀತಿ ತೋರಿಕೆಯೆಲ್ಲ ಬೇಕಾ ಅಂತಲೂ ಕೂಡ ಕಮೆಂಟನ್ನು ಹಾಕ್ತಾ ಇದ್ದಾರೆ. ಇದನ್ನು ಹೊರತುಪಡಿಸಿ ಈ ರೀತಿಯಾದಂಥ ಧಾರ್ಮಿಕ ಚಿಹ್ನೆಗಳನ್ನು ಅಥವಾ ಟ್ಯಾಟೋಗಳನ್ನು ಹಾಕಿಸ್ಕೊಳ್ಳೋದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಕೆಲವೊಂದಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತೆ. ಅದರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಿದ್ದಾವೆ. ಹಚ್ಚೆಗಳು ಕೇವಲ ಶೈಲಿ ಮತ್ತು ಫ್ಯಾಷನ್ನೊಂದಿಗೆ ಸಂಬಂಧವನ್ನು ಹೊಂದಿಲ್ಲ. ಅದು ವ್ಯಕ್ತಿಯ ಜೀವನದ ಮೇಲೆ ವಿವಿಧ ರೀತಿಯಲ್ಲಿ ವಿಶಿಷ್ಟವಾದಂಥ ಪ್ರಭಾವವನ್ನು ಬೀರುತ್ತದೆ. ನೀವು ನಿಮ್ಮ ದೇಹದ ಮೇಲೆ ಧಾರ್ಮಿಕ ಹಚ್ಚೆಗಳನ್ನು ಹಾಕಿಸ್ಕೊಂಡ್ರೆ ಅದು ನಿಮ್ಮ ಹಣೆ ಬರಹ ಮತ್ತು ಗ್ರಹಗಳ ಜೋಡಣೆಯ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ಈ ಹಿಂದೆ ಹೇಳಿದೆ ಅನ್ನುವಂಥದ್ದು. ದೇಹದ ಮೇಲೆ ದೇವರ ಚಿಹ್ನೆಗಳನ್ನು ಹಾಕಿಸ್ಕೊಂಡಾಗ ನಮ್ಮ ದೇಹ ಮತ್ತು ಮನಸ್ಸು ಆ ದೈವಿಕ ಸ್ವರೂಪಕ್ಕೆ ತಕ್ಕಂತೆ ಪರಿವರ್ತನೆಯನ್ನು ಮಾಡಿಕೊಳ್ಳಬೇಕಾಗ್ತದೆ. ಇದನ್ನು ಶಾಸ್ತ್ರಗಳಲ್ಲಿ ದೀಕ್ಷೆ ಅಂತಲೂ ಕೂಡ ಕರೀತಾರೆ. ಇಂತಹ ಟ್ಯಾಟೋ ಹಾಕಿಸ್ಕೊಂಡು ಆ ನಿಯಮಗಳನ್ನು ಅನುಸರಿಸದೇ ಇದ್ದರೆ ಅದು ಜನ್ಮ ಜನ್ಮಾಂತರಕ್ಕೂ ಕೂಡ ಕಷ್ಟವನ್ನು ತರುವಂತಹ ಸಾಧ್ಯತೆ ದೊಡ್ಡ ಮಟ್ಟದಲ್ಲಿ ಇರ್ತದೆ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಇನ್ನು ಟ್ಯಾಟೋ ಹಾಕಿಸ್ಕೊಂಡು ಬಳಿಕ ದುಶ್ಚಟಗಳು, ದುರ್ಬುದ್ಧಿಗಳು, ಕೆಟ್ಟ ಹವ್ಯಾಸಗಳನ್ನು ತ್ಯಜಿಸುವಂಥ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಅನ್ನೋದು ಇಲ್ಲಿ ಪ್ರಮುಖವಾಗಿ ಹೇಳುವಂಥ ಅಭಿಪ್ರಾಯ. ಇದನ್ನು ಹೊರತುಪಡಿಸಿದ್ರೆ ಇಲ್ಲಿ ಸ್ನಾನ ಮಾಡಿದಾಗ ಟ್ಯಾಟೋಗೆ ಒಂದು ರೀತಿಯಲ್ಲಿ ಅಭಿಷೇಕ ಮಾಡಿದಂತೆ ಆಗುತ್ತೆ. ತೃಪ್ತ ಮನಸ್ಸಿಂದ ಹಾಕಿಸ್ಕೊಳ್ಳೋದ್ರಿಂದ ಇದು ಒಂದು ರೀತಿಯಲ್ಲಿ ಅಭಿಷೇಕ ಆಗ್ತದೆ. ಅದು ಬಿಟ್ಟು ಬೇರೆ ರೀತಿಯಲ್ಲಿ ಹಾಕಿದರೆ ಅದು ನಂತರ ಪುನಃ ಬೇರೆ ರೀತಿಯಾದಂಥ ಟರ್ನನ್ನು ಪಡೆದುಕೊಳ್ಳುತ್ತದೆ ಅನ್ನೋದು ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಅಭಿಪ್ರಾಯ. ಇನ್ನು ನೀವು ನಿಮ್ಮ ದೇಹದ ಮೇಲೆ ಧಾರ್ಮಿಕ ಹಚ್ಚೆಯನ್ನು ಹಾಕಿಸ್ಕೊಳ್ಳೋದಕ್ಕೆ ಯಾರನ್ನಾದರೂ ನಿಯೋಜಿಸುವಂಥದ್ದು ಅಥವಾ ಅವರ ಜೊತೆಗೆ ಯಾವುದೇ ಹೊಸ ಪ್ರಯೋಗಗಳನ್ನು ಮಾಡುವಂಥದ್ದು ಇವೆಲ್ಲವೂ ಕೂಡ ಮಾಡಬಾರ್ದು ಅಂತಾರೆ. ಉದಾಹರಣೆಗೆ ಸ್ವಸ್ತಿಕ್ ಅಥವಾ ಓಮು ಇಂತಹ ಪವಿತ್ರ ಮಂತ್ರದಂತಹ ಧಾರ್ಮಿಕ ಚಿಹ್ನೆಗಳನ್ನು ಹಚ್ಚೆಗಳನ್ನು ಹಾಕಿಸ್ಕೊಳ್ಳುವಾಗ ಆ ಚಿತ್ರ ನಿಖರವಾಗಿ ಇರಬೇಕು ಮತ್ತು ಕೆತ್ತಿದ ಮಂತ್ರ ಪಠ್ಯದಲ್ಲಿ ಸರಿಯಾಗಿದೆಯಾ ಅಂತಲೂ ಕೂಡ ಖಚಿತಪಡಿಸ್ಕೊಳ್ಬೇಕು. ಇಲ್ಲದಿದ್ದರೆ ಅದು ಸಮಸ್ಯೆಯನ್ನು ತಂದುಬಿಡ್ತವೆ ಅಂತೇಳಿ. ಈಗ ಹೇಳೋದಕ್ಕೆ ಓಮು
ಸ್ವಸ್ಟಿಕ್ ಚಿಹ್ನೆಗಳನ್ನು ಹಾಕಿಸ್ಕೊಳ್ತಾರೆ, ಬೇರೆ ಬೇರೆ ದೇವರ ಸಿಂಬಲ್ಗಳನ್ನು ಹಾಕ್ಕೊಳ್ತಾರೆ, ಕೆಲವರು ತ್ರಿಶೂಲ ಹಾಕಿಸ್ಕೊಳ್ತಾರೆ, ಕೆಲವರು ಶಿವನನ್ನು ಹಾಕಿಸ್ಕೊಳ್ತಾರೆ. ಈ ರೀತಿ ಎಲ್ಲ ಮಾಡ್ತಾರೆ. ಬಟ್ ಆದರೆ ಆ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದಷ್ಟು ಈ ಏರುಪೇರುಗಳಾದರೆ ಅದು ನೇರವಾಗಿ ಹಾಕಿಸ್ಕೊಂಡ ಮೇಲೇ ಪರಿಣಾಮವನ್ನು ಬೀರುತ್ತೆ ಅಂತೇಳಿ. ಇನ್ನು ದೇವರ ಟ್ಯಾಟೋವನ್ನು ಹಾಕಿಸ್ಕೊಂಡ ಮೇಲೆ ಆ ಭಾಗ ಕೊಳಗೆ ಒಡ್ಡಿಕೊಳ್ಳದ ಹಾಗೆ ದೇಹ ಒಂದು ಭಾಗವನ್ನು ಇರಿಸಲಾಗಿದೆ ಅಂತಲೂ ಕೂಡ ಖಚಿತಪಡಿಸ್ಕೊಳ್ಬೇಕು. ಅಂದರೆ ದೇವರಿಗೆ ಕೊಳೆಯಾಗದ ರೀತಿಯಲ್ಲಿ, ಈಗ ಹೇಳಿ ಕೇಳಿ ಈಗ ಬೆನ್ನ ಮೇಲಿದೆ, ಬೆನ್ನು ಎಲ್ಲೋ ಕೊಳೆಯ ಭಾಗಕ್ಕೆ ಹೋಗಬಾರ್ದು, ಅಂದರೆ ಅತ್ಯಂತ ಪವಿತ್ರವಾಗಿ ಇರಬೇಕು ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕು. ಇನ್ನು ಒಬ್ಬರು ಅಂಗೈನಲ್ಲಿ ಧಾರ್ಮಿಕ ಹಚ್ಚೆಯನ್ನು ಹಾಕಿಸ್ಕೊಳ್ಬಾರ್ದು ಅಂತೇಳಿ ಹೇಳಿದ್ದಾರೆ. ನಿಮ್ಮ ಅಂಗೈಗಳಲ್ಲಿ ಧಾರ್ಮಿಕ ಚಿಹ್ನೆಗಳನ್ನು ಅಥವಾ ಮಂತ್ರಗಳನ್ನು ಅಥವಾ ಈ ದೇವರ ಚಿತ್ರಗಳನ್ನು ಚಿತ್ರಿಸುವಂಥ ಸಂದರ್ಭದಲ್ಲಿ ಅದನ್ನು ಹಾಕಿಸ್ಕೊಂಡ್ರೆ ಅದು ತುಂಬ ಅಪಾಯಕಾರಿ. ಆಹಾರದ ಅವಶೇಷಗಳು ಧಾರ್ಮಿಕ ಹಚ್ಚೆಯೊಂದಿಗೆ ಸಂಪರ್ಕಕ್ಕೆ ಬರೋದರಿಂದ ಅದು ತುಂಬ ಅಶುಭ ಆಗ್ತದೆ ಎನ್ನುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಈ ರೀತಿ ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕೈಗಳ ಜೊತೆಗೆ ಧಾರ್ಮಿಕ ಹಚ್ಚೆಗಳನ್ನು ಪಾದದ ಮೇಲೂ ಕೂಡ ತಪ್ಪಿಸಬೇಕು. ಮಹಿಳೆಯರು ತಮ್ಮ ಎಡಗೈನಲ್ಲಿ ಹಚ್ಚೆಗಳನ್ನು ಪಡೆಯಬೇಕು, ಆದರೆ ಪುರುಷರು ತಮ್ಮ ಬಲಗೈನಲ್ಲಿ ಹಚ್ಚೆಗಳನ್ನು ಹಾಕಿಸ್ಕೊಳ್ಬೇಕು. ದೇಹದ ಉಳಿದ ಆಹಾರ, ಕೊಳಕು ಅಥವಾ ಅಶುದ್ಧವಾದಂಥ ಪದಾರ್ಥಗಳೊಂದಿಗೆ ಒಂದು ಸಂಪರ್ಕಕ್ಕೆ ಬಾರದಂಥ ರೀತಿಯಲ್ಲಿ ಭಾಗಗಳನ್ನು ನಾವು ಸಂರಕ್ಷಣೆ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ದೇಹದ ಉಳಿದ ಆ ಭಾಗ ಏನಿದೆ ಅಲ್ಲಿ ಆಹಾರ, ಕೊಳಕು ಅಥವಾ ಅಶುದ್ಧ ಪದಾರ್ಥಗಳೊಂದಿಗೆ ಯಾವುದೇ ರೀತಿಯ ಕಾಂಟ್ಯಾಕ್ಟಿಗೆ ಹೋಗಬಾರ್ದು. ಕೈಗಳು, ಸೊಂಟ ಮತ್ತು ಬೆನ್ನಿನಂತಹ ಪ್ರದೇಶಗಳನ್ನು ಧಾರ್ಮಿಕ ಹಚ್ಚೆಗಳಿಗೆ ಸೂಕ್ತ ಅಂತೇಳಿ ಪರಿಗಣಿಸ್ತಾರೆ. ದೇಹದ ಸೂಕ್ತ ಭಾಗದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಧಾರ್ಮಿಕ ಹಚ್ಚೆಯನ್ನು ಹಾಕಿಸ್ಕೊಳ್ಳೋದು ವ್ಯಕ್ತಿಯ ಆತ್ಮವಿಶ್ವಾಸ ಮಟ್ಟವನ್ನು ಕೂಡ ಹೆಚ್ಚಿಸ್ಕೊಳ್ಳುತ್ತದೆ. ಜೊತೆಗೆ ಸಹಜವಾಗಿ ಆ ಒಂದು ಏನು ಅವ್ರು ಹಾಕುವಂತಹ ಆ ಹಚ್ಚೆಗೆ ನಿಜವಾಗ್ಲೂ ಕೂಡ ಶಕ್ತಿ ಅನ್ನೋದು ಏನಾದರೂ ತುಂಬಿದ್ರು ಅಂತೇಳಿ ಅದು ತುಂಬ ಪವರ್ಫುಲ್ಲಾಗಿರ್ತದೆ ಅನ್ನೋಂಥದ್ದು. ಸಕಾರಾತ್ಮಕ ಶಕ್ತಿ ಭಾರಿ ಪ್ರವಾಹವನ್ನು ಬೀರುತ್ತದೆ. ಜೀವನದಲ್ಲಿ ಈ ರೀತಿ ಆಗೋದ್ರಿಂದ ಸಾನ್ವಿ ಮತ್ತು ಅವರ ಬೆನ್ನ ಮೇಲೆ ಹಾಕಿಸ್ಕೊಂಡಿರೋದ್ರಿಂದ ಇದು ಆತ್ಮವಿಶ್ವಾಸದ ಮೆಟ್ಟಿಲನ್ನು ಹೆಚ್ಚಿಸ್ತದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸಿಗೆ ಕಾರಣ ಆಗ್ತದೆ ಅನ್ನುವಂಥದ್ದು ಜ್ಯೋತಿಷಿಗಳ ಅಭಿಪ್ರಾಯ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ. ಬಟ್ ಒಂದಂತೂ ಸತ್ಯ ಸ್ನೇಹಿತರೆ, ಟ್ಯಾಟೋ ಅನ್ನುವಂಥದ್ದು ನೋಡೋದಕ್ಕೆ ತುಂಬ ಸಿಂಪಲ್ ಆಗಿದ್ರು ಕೂಡ ಅದರ ಹಿಂದೆ ಭಾರಿ ಶಕ್ತಿಗಳು ಇದ್ದಾವೆ ಅನ್ನೋದನ್ನು ನಂಬಲೇಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಈಗ ಸುದೀಪ್ ಅವರ ಪುತ್ರಿ ಹಾಕಿಸ್ಕೊಂಡಂಥ ಟ್ಯಾಟೋ ಮತ್ತು ಈಗ ಈ ಸ್ವಲ್ಪ ಈ ಬೇರೆ ಬೇರೆ ರೀತಿಯಾದಂತಹ ಚರ್ಚೆಗಳು ಕೂಡ ನಡೀತಿರೋದನ್ನು ನೋಡಿದ್ರೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.